ನಮಸ್ತೆ ಸ್ನೇಹಿತರೆ, ನಾನು ಮಂಜುನಾಥ್ ಮಿರ್ಲೆ. ಇವತ್ತು ನಮ್ಮ ಹಳ್ಳಿ ವಾತಾವರಣ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬೆಳಗಿನ ಹಳ್ಳಿಯ ವಾತಾವರಣ. ಸೂರ್ಯನ ಬೆಳಕು ನೋಡಿ ಈ ರೀತಿ ಕಾಣಿಸ್ತೈತೆ. ನಮಗೆ ಸಿಟಿನಲ್ಲಿ ಈ ರೀತಿ ಸಿಗಬೇಕಾದ್ರೆ ತುಂಬಾ ಕಷ್ಟ. ಸಿಟಿ ಜನ ಒಂದು ಸರಿ ಆದರೂ ಹಳ್ಳಿ ಕಡೆ ಬಂದು ಈ ಒಂದು ವಾತಾವರಣನ ಸವಿಬೇಕು. ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಹಳ್ಳಿ ವಾತಾವರಣ ಇದೆ. ಬೆಳಗಿನ ಟೈಮು ನಾವು ಕೂಡ ಈ ಥರ ಒಂದು ವಾಕ್ ಹೋಗ್ತೀವಿ ಹಳ್ಳಿಗಳ ಕಡೆ. ಸಿಟಿನಲ್ಲಿ ನಮ್ಮ ಕೆಲಸಗಳು ಗೊತ್ತೇ ಇರ್ತೈತೆ, ಸಿನಿಮಾ ವರ್ಕು. ಆ ಸಿನಿಮಾ ವರ್ಕು ಇಲ್ಲದೇ ಇದ್ದಾಗ ಹಳ್ಳಿಗೆ ಬಂದರೆ ನಾವು ಕೂಡ ಹಳ್ಳೀಲಿ ವಾಕ್ ಮಾಡ್ತೀವಿ. ಒಂದು ಸರಿ ಆದರೂ ಸಿಟಿ ಜನಗಳು ಈ ಒಂದು ಹಳ್ಳಿ ಲೈಫ್ನ ಎಂಜಾಯ್ ಮಾಡಬೇಕು ಅಂತಂದರೆ ಒಂದು ಸರಿ ಹಳ್ಳಿಗೆ ಬಂದರೆ ಒಳ್ಳೆಯ ನೈಸರ್ಗಿಕವಾಗಿ ವಾತಾವರಣ, ಒಳ್ಳೆಯ ಗಾಳಿ, ಬೆಳಕು ತುಂಬ ಚೆನ್ನಾಗಿ ಸಿಗ್ತದೆ. ನೋಡಿ ತೋಟ, ಒಳ್ಳೆಯ ತೋಟ, ಇದು ಅಡಿಕೆ ತೋಟ. ಈ ಒಂದು ವಾತಾವರಣದಲ್ಲಿ ವಾಕ್ ಮಾಡಬೇಕು. ಎಲ್ಲ ಹೇಳ್ತಾರೆ ಸ್ವಿಟ್ಜರ್ಲ್ಯಾಂಡು, ಊಟಿ, ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ. ಯಾವುದಕ್ಕೂ ಹೋಗೋದು ಬೇಕಿಲ್ಲ. ಒಂದು ಸರಿ ಹಳ್ಳಿ ಕಡೆ ಬಂದರೆ ಅದೇ ಸ್ವಿಟ್ಜರ್ಲ್ಯಾಂಡು, ಅದೇ ಊಟಿ. ಒಳ್ಳೆ ನೈಸರ್ಗಿಕವಾಗಿ ಒಳ್ಳೆಯ ಗಾಳಿ, ಬೆಳಕು, ಉತ್ತಮವಾದ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತಂದರೆ ಹಳ್ಳಿಗೆ ಒಂದು ಸರಿ ಬಂದರೆ ಒಳ್ಳೆಯ ಆರೋಗ್ಯ ಸಿಗುತ್ತೆ. ನೋಡಿ ತೆಂಗಿನ ಎಳ್ನೀರು, ನೋಡಿ ಈ ಥರದ ಒಂದು ವಾತಾವರಣ ಎಲ್ಲೂ ಸಿಗೋದಿಲ್ಲ. ಪ್ರತಿಯೊಬ್ಬರೂ ಕೂಡ ಹಳ್ಳಿಗೆ ಬರಬೇಕು. ಅದಲ್ಲದೆ ರೈತರನ್ನು ಗೌರವಿಸ್ಬೇಕು. ನೋಡಿ ಇದು ನಾಲೆ, ಎಲ್ಲ ವ್ಯವಸ್ಥೆ ಐತೆ ಹಳ್ಳಿನಲ್ಲಿ. ನಮ್ಮ ಹಳ್ಳಿ ವಾತಾವರಣ ಈ ರೀತಿ ಇದೆ.